ಸರ್ ನಮಸ್ಕಾರ ರೀ. ನಮ್ಮ ಪೂರ್ತಿ ಹೆಸರು ಹೇಳ್ತೀರಾ ಸ್ವಲ್ಪ? ಬಸವರಾಜ್ ಸುರೇಶ್ ದಾನಗೌಡ. ಸ್ವಲ್ಪ ಜೋರಾಗಿ ಹೇಳಿ. ಬಸವರಾಜ್ ಸುರೇಶ್ ದಾನಗೌಡ. ಊರು ರೀ? ಚಿಕ್ಕಪಡಸಲಿಗೆ ತಾಲೂಕಾ ಜಮಖಂಡಿ ತಾಲೂಕು, ಚಿಕ್ಕಪಡಸಲಿಗೆ, ಬಾಗಲಕೋಟೆ ಡಿಸ್ಟಿಕ್. ಬಾಗಲಕೋಟೆ ಡಿಸ್ಟಿಕ್. ಇವತ್ತಿನ ದಿನ ತಾರೀಕು ಅದ ರೀ 3 ಏಪ್ರಿಲ್ 2026. ನಾ ಇದಕ್ಕಿಂತ ಮೊದಲ ನಿಮ್ಮಲ್ಲಿ ಬಂದು ಭೇಟಿ ಆದಿ ಇದಕ್ಕೆ ಸೀಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಎಷ್ಟು ಕೊಟ್ಟಿರಿ? ಎಷ್ಟು ಒಂದು 45-50 ದಿವಸ ಹಿಂದೆ ಕೊಟ್ಟಿದ್ದೆ. ಸ್ಟಾರ್ಟಿಂಗ್ ಕೊಟ್ಟಿರಿ. ಎಷ್ಟು ಹಚ್ಚಿ ಎಷ್ಟು ದಿವಸ ಐತ್ರಿ? ಹಚ್ಚಿ ಈಗ 2 ತಿಂಗಳು, ಒಂದು 50 ದಿವಸ ಆಯ್ತು. 50 ದಿವಸ ಆಯ್ತು ಹಚ್ಚಿ. ಹಚ್ಚಿದ ಮೇಲೆ ಕೊಟ್ಟಿದ್ದೆ ನಾನು ಸೀಡ್ ಸ್ಟೇಟ್ಮೆಂಟ್. ಎಷ್ಟು ಆಗೈತೆ? ಈ ಗ್ರೀನ್ ಪೇಂಟ್ ಹಚ್ಚಿದ ಒಂದು 4 ದಿವಸಕ್ಕೆ ಹಚ್ಚಿದ 2 ದಿವಸಕ್ಕೆ ನೀರು ಬಿಟ್ಟು 2 ದಿವಸಕ್ಕೆ ಮಾಡಿದ್ವಿ. ಓಕೆ. ಈ ಸೀಡ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ಎಷ್ಟು ಯೂಸ್ ಮಾಡಿದಾಗ ನಿಮ್ಗೆ ಒಂದು ಲೈನ್ ಬಿಟ್ಟು ಎಷ್ಟು ಯೂಸ್ ಮಾಡಿರಿ ಹೊಲ ತುಂಬ ಅಂತ ಹೇಳಿದ್ದ. ಆ ಥರ ಮಾಡಿರಲ್ಲ? ಮಾಡಿರಲ್ಲ. ಡಿಫ್ರೆನ್ಸ್ ಐತೆ. ಡಿಫ್ರೆನ್ಸ್ ಐತ್ರಿ? ಐತೆ. ಹೆಂಗೆ ಏನು ಡಿಫ್ರೆನ್ಸ್ ಅನಿಸ್ತು ರೀ ನಿಮ್ಗೆ ಅವಾಗ? ಗ್ರೋತ್ ಇದಕ್ಕೆ ಸ್ವಲ್ಪ ಕಡಿಮೆ ಐತ್ರ. ಮತ್ತು ಇದು ಮೊಳಕೆ ಎಲ್ಲ ಹೊಡೆದಾಗ ಅದು ಸ್ವಲ್ಪ ಕಡಿಮೆ ಐತೆ. ಹೌದೌದು. ನಾ ಈಗ ಒಂದು 25 ದಿವಸ ಹಿಂದೆ ಬಂದಾಗ ನೋಡಿದಾಗ ಪೂರ್ತಿ ಪ್ಲಾಟ್ ಎಲ್ಲ ಒಂದು 5-6 ಇಂಚಿಂದು ನಾಟಿಗೆ ಕಾಣಿಸ್ತಿತ್ತು. ಅಲ್ಲಿ ಏನದ ಇಷ್ಟಿಷ್ಟು ಕಾಣಿಸ್ತಿತ್ತು, 2 ಇಂಚು 3 ಇಂಚು ಎಲ್ಲರೂ ಒಂದೊಂದು ಕಾಣಿಸ್ತಿತ್ತು. ಇಲ್ಲಿ ಒಂದು ಗೇನ್ ಇರ್ತವೆ, ಅಲ್ಲಿ ಅಟ್ಟ ಇಟ್ಟು ಇರ್ತವೆ. ಹೌದೌದು. ಅದು ಒಂದು ಲೈನ್ ಹಂಗೆ ಡಿಫ್ರೆನ್ಸ್ ಇತ್ತು. ಡಿಫ್ರೆನ್ಸ್ ಕಂಡಾಗ ನೀವೇನು ಮಾಡಿದಿರಿ? ಭೂಮಿ ಪವರ ಮತ್ತು ಪ್ರೋಮ ರೂಟ್ ಗಾರ್ಡ ಈ ಗೊಬ್ಬರನ ಹಾಕಿರಿ ಸರ್. ಇಲ್ಲಿ ಈಗ ಹಾಕಿದ ಮ್ಯಾಗ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಂಡದ್ರಿ? ಡಿಫ್ರೆನ್ಸ್ ಐತಲ್ಲ, ಕಲರ್ ಹಿಡಿದತ್ತದ, ಗ್ರೋತ್ ಹೆಚ್ಚೈತಿ. ಗ್ರೋತ್ ಡಿಫ್ರೆನ್ಸ್ ಆಗ್ಯದ, ಕಲರ್ದಾಗ ಡಿಫ್ರೆನ್ಸ್ ಆಗ್ಯದ. ಆಗ್ಯದಲ್ರಿ? ಆಗೈತೆ. ಮತ್ತು ಈ ಗ್ರೀನ್ ಪ್ಯಾಂಟ್ ಬಗ್ಗೆ ನಿಮ್ಮ ಅನಿಸಿಕೆ? ಯಾಕೆ ಹಿಂದೂ ನೀವು ಸೆಪ್ಟೆಂಬರ್ ಅಕ್ಟೋಬರ್ದಾಗ ಒಂದು ಬ್ಲೂಮ್ ಯೂಸ್ ಮಾಡಿದ್ರಿ ತೊಗರಿ ಮ್ಯಾಗ. ಬ್ಲೂಮ್ ಫ್ಲವರಿಂಗ್ ಚಲೋ ಆಗೈತೆ. ಚಲೋ ಆಗಿತ್ತು. ಫ್ಲವರಿಂಗ್ ಚಲೋ ಆಗೈತೆ. ಈಗ ಇದ್ರ ಅನಿಸಿಕೆ ಅಂದರೆ ನೀವು ಬೇರೆ ರೈತರಿಗೆ ಇದ್ರ ನೀವು ಏನು ಸಂದೇಶ ತಿಳಿಸ್ಬೋದು ಗ್ರೀನ್ ಪ್ಯಾಂಟ್ ಬಗ್ಗೆ? ಯೂಸ್ ಮಾಡಿ ಚಲೋ ಐತದ. ನಾವು ಇದೇ ಸಲ ಯೂಸ್ ಮಾಡಾಕ್ತೇವೆ. ಈಗ ನಾ ಫಸ್ಟ್ ಯೂಸ್ ಮಾಡಿದ ತೊಗರಿಗೆ ಯೂಸ್ ಮಾಡಿದ್ನ. ಅದ ಹೂ ನೀವು ಈಗ ಎಕುಂಡಿಗೆ ಬಂದಾಗ ನಾ ಯೂಸ್ ಮಾಡಿದ್ದೆ. ಅದಾದ ತೊಗರಿಗೆ ಚಲೋ ಹೂ ಚಲೋ ಅನಿಸ್ತದೆ. ನಾನು ಬೇರೆದಾರ ನೋಡಿದ್ರೆ ಹೌದು ಅವಾಗಿನ ಹಿಡಿದು ಅದ್ರ ಮ್ಯಾಗ ಸ್ವಲ್ಪ ಇದನ್ನ ಅವಾಗ ಮುಂದೆ ಏನೈತಿ ಅದ್ರ ಸಂಬಂಧ ಇದು 2 ಎಕರೆ ಮಾಡಿ ನೋಡ್ಬೇಕಂತೇಳಿ ನಾ ಮಾಡಾಕ್ತೀನಿ. ನಿಮ್ಗೆ ಸ್ವಲ್ಪರೇ ಚೇಂಜ್ ಅನ್ಸದಲ್ಲ? ಚಲೋ ಅನ್ಸುತ್ತೆ. ಬೇರೆ ರೈತರಿಗೂ ನೀವು ಹೇಳ್ಬೋದ್ರಿ? ಮಾಡ್ರಿ, ಚಲೋ ಐತಿ. ಈ ಒಂದು ಸಂದೇಶ ಮುಖಾಂತರ ಹೇಳ್ಬೋದ್ರಿ? ಹೇಳ್ಬೋದು. ಮಾಡ್ಬೋದು. ಸರಿಯಾಗದ, ಯೂಸ್ ಮಾಡ್ರಿ. ಚಲೋ ಐತಿ. ಓಕೆ ಸರ್, ಧನ್ಯವಾದಗಳು ನಿಮಗೆ.